Hi friends, welcome back to my ಚಾನಲ್. ಫಸ್ಟ್ಲಿ ಐ ಆಮ್ ಸೋ ಸಾರಿ, ಯಾಕಂದರೆ ನಾನು ತುಂಬ ದಿನ ಆಯಿತು ವೀಡಿಯೋಸ್ ಹಾಕಿ. ಕೆಲವ್ರು ಅಂದ್ಕೊಂಡಿರ್ತಾರೆ ಏನಪ್ಪ ಇವಳು ವೀಡಿಯೋಸೇ ಹಾಕೋದು ಬಿಟ್ಬಿಟ್ಲು, ಸ್ಟಾರ್ಟಿಂಗ್ ಮಾತ್ರ ಬೇಗ ಬೇಗ ಹಾಕ್ಬಿಟ್ಲು ಅಂತ. ಸೊ ಯಾಕೆ ಅದು ರೀಸನ್ ಏನಂದರೆ ದುಬೈಯಲ್ಲಿ ತುಂಬ ಬಿಸಿಲಿದೆ, ಅದು ಕೆಲವ್ರಿಗೆ ಗೊತ್ತಿದೆ. ತುಂಬ ಅಂದರೆ ತುಂಬ ಬಿಸಿಲಿದೆ ದುಬೈಯಲ್ಲಿ. ಇವಾಗ ಬೇಸಿಗೆಗಾಲ ಸ್ಟಾರ್ಟ್ ಆಗಿದೆ, ಐ ಮೀನ್ ಸಮ್ಮರ್ ಸೀಸನ್. ಸೊ ಅದಕ್ಕೋಸ್ಕರ ಹೊರಗಡೆ ಎಲ್ಲೂ ಹೋಗೋಕ್ಕಾಗಿಲ್ಲ, ನಾನು ಎಲ್ಲೂ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಇದೇ ರೀಸನ್ಗೆ ನಾನು ವೀಡಿಯೋ ಹಾಕೋಕ್ಕಾಗಿಲ್ಲ. ಸೊ ಅದಕ್ಕೆ ನಾವು ಒಂದು ಪ್ಲ್ಯಾನ್ ಮಾಡಿಕೊಂಡು ಈವ್ನಿಂಗ್ ಹಂಗೂ ಹಾಟ್ ಇತ್ತು, ಬಟ್ ಸ್ಟಿಲ್ ಈವ್ನಿಂಗ್ ನಾವು ದುಬೈ ಈ ಆಲ್ ಮುಮ್ಜಾರ್ ಪಾರ್ಕ್ ಆ್ಯಂಡ್ ಬೀಚಿಗಂತ ಹೋಗಿದ್ವಿ. ಸೊ ಇಲ್ಲಿ ಬಂದು ನಾವು ನೋಡಿ ಟಿಕೆಟ್ ನಾವೇ ತೊಗೋಬೇಕು, ನಾವೇ ಮ್ಯಾನ್ಯಲಾಗಿ ತೊಗೊಂಡು ಸ್ಕ್ಯಾನ್ ಮಾಡ್ತಾರೆ ಟಿಕೆಟ್ನ, ಅಂದರೆ ಒಳಗಡೆ ಹೋಗಬೇಕು. ನಾವು ಆ್ಯಕ್ಚುಲಿ ಏನು ಮಾಡಿದ್ವಿ ಅಂದರೆ, ನನಗೆ ನನ್ನ ಹಸ್ಬೆಂಡ್ಗೆ ಮಾತ್ರ ಟಿಕೆಟ್ ತೊಗೊಂಡ್ವಿ. ಅದು ಒನ್ ಪರ್ಸನ್ಗೆ 580. ನಾವು ರಾಧ್ಯಾಗೆ ತೊಗೊಳ್ಲಿಲ್ಲ. ಸೊ ಆಮೇಲೆ ಅಲ್ಲಿ ಮೆನ್ಷನ್ ಮಾಡಿದರು 2 ಇಯರ್ಸ್ ಓಲ್ಡ್ ಬೇಬಿಯಾಗೆ, ಅಬೌಟ್ 2 ಇಯರ್ಸ್ ಓಲ್ಡ್ಗೆ ನಾವು ಟಿಕೆಟ್ ತೊಗೋಬೇಕಂತ. ಸೊ ಆಮೇಲೆ ಮತ್ತೆ ಹೋಗಿ ಮತ್ತೆ ತೊಗೊಂಡು ಬಂದಿದ್ದಾಯಿತು. ನೋಡಿ, ಇದು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಈ ಥರ ಇರುತ್ತೆ, ಫುಲ್ ಕ್ಲೀನಾಗಿರುತ್ತೆ. ಸೇಮ್ ಪಾರ್ಕ್ ಎಲ್ಲ ಹೇಗಿರುತ್ತೋ ಹಾಗೆ. ಸೊ ನಾವು ಫೋಟೋ ಸೆಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಬೀಚ್ ಕಡೆ ಹೋಗೋಣ ಅಂತ ಹೊರಟ್ವಿ. ಸೊ ಆನ್ ದ ವೇ ಅಲ್ಲಿ ನಮ್ಮ ರಾಧ್ಯಾಗೆ ತುಂಬ ಕ್ಯಾಟ್ಸ್ ಅಂದರೆ ತುಂಬ ಇಷ್ಟ, ಅನಿಮಲ್ಸ್ ಅಂದರೆ ಇಷ್ಟ, ಅದರಲ್ಲೂ ಕ್ಯಾಟ್ಸ್ ಅಂದರೆ ತುಂಬ ಇಷ್ಟ ಅವಳಿಗೆ. ಸೊ ಅಲ್ಲೊಂದು ಕ್ಯಾಟ್ಸ್ ಕಾಣಿಸ್ಬಿಡ್ತು ಅಂತ ಹೇಳ್ಬಿಟ್ಟು ಅದನ್ನ ಇಟ್ಕೊಳ್ಳೋಕ್ಕೆ ಓಡ್ತಿದ್ಲು. ಸೊ ನಾನು ಹೆಂಗೋ ಅವಾಯ್ಡ್ ಮಾಡಿಕೊಂಡು ಅವಳನ್ನ ಹಿಡ್ಕೊಂಡು, ನನಗೆ ಅವಳನ್ನ ಅವಾಯ್ಡ್ ಮಾಡೋದೇ ನನಗೆ ತುಂಬ ದೊಡ್ಡ ಟಾಸ್ಕು. ಇದೇ ರೀಸನ್ಗೆ ನಾನು ಹೊರಗಡೆ ಎಲ್ಲೂ ಹೋಗೋಕ್ಕಾಗ್ತಿಲ್ಲ. ಅವಳ ಕೈಗೆ ಸಿಗಲ್ಲ, ನಮ್ಮ ಹೇಳಿದ್ದು ಕೇಳಲ್ಲ. ಅಂದರೆ ಅವಳಿಗಿನ್ನೂ ಚಿಕ್ಕವಳಲ್ವ, ಅವಳಿಗೆ ಅರ್ಥ ಆಗ್ತಿಲ್ಲ. ಸೊ ಹೋಗ್ತಾ ಹೋಗ್ತಾ ನಾನಂತೂ ಪ್ರೇ ಮಾಡ್ತಿದ್ದೀನಿ ದೇವರಿಗೆ, ಸ್ವಲ್ಪ ಬೇಗ ದೊಡ್ಡವಳಾಗ್ಲಪ್ಪ ಇವಳು ಅಂತ. ಸೊ ಆಮೇಲೆ ನೋಡಿ ಅವರ ಪಾಪ ಕೈ ಹಿಡ್ಕೊಂಡು, ಅವಳು ಆ್ಯಕ್ಚುಲಿ ಅವ್ರ ಅಪ್ಪ ಜೊತೆ ಜಾಸ್ತಿ ಹೋಗಲ್ಲ. ಸೊ ನಾನು ವೀಡಿಯೋ ಮಾಡ್ಕೊಳಕ್ಕಂತ ಅವಳು ಕೊಟ್ಲು ಅನಿಸುತ್ತೆ ಟೈಮು. ಸೊ ನೋಡಿ, ಇದು ಬೀಚ್ ನಿಯರ್ ಈ ಥರ ಇರುತ್ತೆ. ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್, ಬಟ್ ನಾನೇನು ಆಟ ಆಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಇನ್ನೊಂದು ಸಲ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ರಾಧ್ಯಾಗಂತೂ ಈ ಮರಳು, ಇದು ನೀರು, ಇದೆಲ್ಲ ಅಂದ್ಬಿಟ್ರೆ ಅವಳಿಗೆ ತುಂಬ ಇಷ್ಟ. ಸೊ ನಾವು ಡೆಸರ್ಟ್ ಸಫಾರಿಗೆ ಹೋದಾಗಲೇ ನಂಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಅವಳು ಹಿಂಗೆ ಹಾಡ್ತಾಳೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಪ್ರಿಪೇರ್ ಆಗಿ ಹೋಗಿದ್ದೆ. ಅಪ್ಪ ಮಗಳು ತುಂಬ ಚೆನ್ನಾಗಿ ಆಟ ಆಡಿಕೊಂಡು ನಮ್ಮ ಡೇನ ನಾವು ಎಂಡ್ ಮಾಡಿದ್ವಿ. ಸೊ ಇನ್ಮೇಲೆ ನಾನು ವೀಡಿಯೋಸ್ ಹೊರಗಡೆ ಹೋದಾಗೆಲ್ಲ ವೀಡಿಯೋಸ್ ತೊಗೊಂಡು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.